ಏನ್ ಮಾಡು ಅಂತೀರಾ ಮೇಡಮ್? ಆಲ್ರೆಡಿ ನೀವು ನನ್ನ ತಲೆ ಮೇಲೆ ದೊಡ್ಡ ಭಾರ ಹೊರಿಸಿದಿರಲ್ಲ, ಅದನ್ನ ಹೊರಕ್ಕೂ ಆಗದೆ ಇಳ್ಸಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಭಾರನಾ? ಅದೇ ಮೇಡಮ್, ನಿತ್ಯ ಅವ್ರ ವಿಷಯ. ನೀವೇನೋ ಹೇಳ್ಬೇಡ ಅಂತೀರಾ, ಅವ್ರು ನೋಡಿದ್ರೆ ಹೇಳ್ತೀಯ ಇಲ್ಲ ಕೆಲಸದಿಂದ ತೆಗಿಲ್ಲ ಅಂತ ನನ್ನ ಮೇಲೆ ಕೂಗಾಡ್ತಾರೆ. ಈ ಗುಬ್ಬಿ ಮೇಲೆ ನಿಮ್ಮಿಬ್ರು ಬ್ರಹ್ಮಾಸ್ತ್ರನಾ? ನೀವ್ ಹೆದರ್ಕೊಂಡು ಹೇಳ್ಬಿಟ್ರ ನಾಣಿಯವ್ರೆ? ಪ್ರಾಣ ಹೋದ್ರು ಮಾತು ತಪ್ಪಿನ ನಾನು ಹೇಳಿಲ್ಲ. ಆಗ್ಲೇ ನನ್ನ ಕ್ಯಾಬಿನ್ಗೆ ಕರೆಸಿ ಆ ಫೈಲು ಈ ಫೈಲು ಅಂತ ಕೇಳಿ ಕಾಟ ಕೊಟ್ರು. ನಾನು ಡ್ಯೂಟಿಲಿ ಸಿನ್ಸಿಯರ್ ಆಗಿ ಇರೋದ್ರಿಂದ ಸರಿ ಹೋಯ್ತು, ಇಲ್ದಿದ್ರೆ ಇಷ್ಟೊತ್ತಿಗೆ ಮನೇಲಿ ಇರ್ತಿದ್ದೆ. ನಾನಿದ್ದಾಗ ನಿಮ್ ಕೆಲ್ಸ ಹೋಗಕ್ ಬಿಡ್ತೀರಾ ನಾಣಿಯವ್ರೆ? ಅದೇನೋ ನಿಜ ಮೇಡಮ್. ಏನಿದು ಇಷ್ಟು ದೊಡ್ಡ ಕ್ಯಾರಿಯರ್ ತಂದಿದ್ದೀರಾ? ಅವ್ರ ಕೋಪ ಹೋಗ್ಲಿ ಅಂತ ಅವ್ರಿಗಿಷ್ಟ ಆಗಿರೋ ಅಡ್ಗೆ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಅನ್ನ, ಸಾಂಬಾರು, ತುಪ್ಪ, ನುಗ್ಗೆಕಾಯಿ ಪಲ್ಯ, ಟೊಮೊಟೊ ಚಟ್ನಿ, ಕುಂಬಳಕಾಯಿ, ಮಜ್ಜಿಗೆ ಹುಳಿ. ಇದೆ ಅಲ್ವಾ ಮೇಡಮ್ ತಂದಿರೋದು ನೀವು? ಅಯ್ಯೋ ದೇವ್ರೆ, ಕ್ಯಾರಿಯರ್ ತೆಗಿದೇನೆ ಅಡ್ಗೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಹೇಗಿದ್ದು? ಅದ್ ಹೇಗೆ ಹೇಳ್ಬಿಟ್ರಿ? ಎಕ್ಸ್ಪೀರಿಯನ್ಸ್ ಮೇಡಮ್. ಪರಿಮಳ ನೋಡಿದ್ರೆ ಸಾಕು, ಹಾಗೆ ನನ್ನ ಮೂಗು ಕಂಡಿಡ್ಬಿಡುತ್ತೆ. ನಿಜ ಹೇಳಿ, ನಿಮ್ ಮನೇಲಿ ನೀವೇ ಅಡ್ಗೆ ಮಾಡೋದಲ್ವಾ? ಅಂದ್ರೆ ಆಗಾಗ ಮಾಡ್ತಾ ಇರ್ತೀನಿ, ಅದು ಕೂಡ ಪ್ರೀತಿಯಿಂದ ಮಾಡೋದು ಮೇಡಮ್. ಅಂದ್ರೆ ನೀವು ಕೂಡ ಅಮ್ಮೋರ್ ಗಂಡನೇ? ಏನೋ ಯಾವ ಗಲಾಟೆ ನಡೆದೆ ಹಾಗೆ ನಡೀತಾ ಇರುತ್ತೆ ಮೇಡಮ್. ನೀವು ಗ್ರೇಟ್ ನಾಣಿಯವ್ರೆ, ಗ್ರೇಟ್ ಗಂಡ, ಒಳ್ಳೆ ಸತ್ಯವ್ರತ. ನಿಮ್ ಮೀನಾಕ್ಷಿ ಅದೃಷ್ಟವಂತೆ. ನೀವು ಬಂದಿದ್ದೀರಂತ ಸಾರ್ ಹತ್ರ ಹೇಳ್ಬಿಟ್ಟು ಬರ್ತೀನಿ. ಮೇಡಮ್ ಬಂದಿದ್ದಾರೆ ಸರ್. ಯಾವ ಮೇಡಮ್ ನಾಣಿ? ಡೆಲ್ಲಿಯಿಂದ ಸಿಇಒನಾ? ಚೆನ್ನೈಯಿಂದ ಎಕ್ಸಿಕ್ಯೂಟಿವ್ ಮೇಡಮ್? ಇಲ್ಲ ಫಾರಿನ್ ಇಂದ ಡೆಲಿಗೇಟ್ಸ್ ಬಂದ್ರ? ಅವ್ರು ಯಾರು ಅಲ್ಲ, ನಾನು. ನಾಣಿ ಮೇಡಮ್ ಅಂದೆ? ಇವ್ರು ನನಗೆ ಮೇಡಮ್ ಅಲ್ವಾ ಸರ್? ಇವಳಿಗೋಸ್ಕರ ನಾ ಇಷ್ಟೊಂದು ಬಿಲ್ಡಪ್ ಕೊಟ್ಟೆ. ಏನು ಅವಳು ಇವಳು ಅಂತಿದ್ದೀರಾ? ಇದು ಮನೆ ಅಲ್ಲ, ಆಫೀಸು. ಹೇಳ್ದೆ ಕೇಳ್ದೆ ಏನ್ ಬಂದಿದ್ಯಾ? ನಿಮ್ಗೆ ಊಟ ತಗೊಂಡ್ ಬಂದಿದ್ದೀನಿ ರೀ. ಯಾರೇ ತಗೊಂಡ್ ಬಾ ಅಂತ ಹೇಳಿದ್ದು? ಗಂಡಂಗೆ ಊಟ ತಗೊಂಡ್ ಬಾ ಅಂತ ಹೆಂಡತಿಗೆ ಯಾರಾದ್ರೂ ಹೇಳ್ಬೇಕೇನು? ಆಫೀಸಲ್ಲಿ ನನಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ, ನಾನು ಕೂಡ ನಿಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ಕೊಂಡ್ ಬಂದೆ. ನಿನಗೆ ಅಷ್ಟೊಂದು ಕರುಣೆ ಇದ್ಯಾ? ಅಯ್ಯೋ ರಾಮ, ಯಾಕಿಲ್ಲ ರೀ? ನಿನ್ನ ಹತ್ರ ವಾದ ಮಾಡೋ ಪೇಷನ್ಸ್ ನನಗಿಲ್ಲ. ನನಗೆ ತುಂಬಾ ಕೆಲಸ ಇದೆ, ನನ್ನ ಡಿಸ್ಟರ್ಬ್ ಮಾಡದೆ ಹೊರಡು. ಊಟ ಮಾಡಿದ್ರೆ ಹೋಗ್ತೀನಿ. ನಂಗ್ ಬೇಡ. ಯಾಕೆ, ಹಸುವಾಗ್ತಿಲ್ವಾ? ಕೋಪ ಇದೆ. ಕೋಪ ಹೋಗೋದಿಕ್ಕೆ ನಿಮ್ಗೆ ಇಷ್ಟ ಆಗಿರೋ ಅಡ್ಗೆ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿರೋದು. ಏನು ಬೇಕಾಗಿಲ್ಲ. ನುಗ್ಗೆಕಾಯಿ ಪಲ್ಯ ಮಾಡ್ಕೊಂಡು ತಂದಿದ್ದೀನಿ ರೀ. ಟೊಮ್ಯಾಟೊ ಚಟ್ನಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ದೀನಿ ರೀ. ಬೆಂಡೆಕಾಯಿ ಫ್ರೈ ಬೇರೆ ಮಾಡಿದ್ದೀನಿ ರೀ. ಅಯ್ಯೋ ದೇವ್ರೆ, ಕಂಟ್ರೋಲ್ ಮಾಡ್ಕೋ ಜೈ, ಕಂಟ್ರೋಲ್. ಫುಡ್ ಇಂದ ಸೋಲ್ಸೋದಕ್ ನೋಡ್ತಿದ್ದಾಳೆ, ಬಗ್ಬೇಡ. ಹಾ, ಮರ್ತ್ಬಿಟ್ಟಿದ್ದೆ, ಮೂಲಂಗಿ ಹಾಕಿರೋ ಸಾಂಬಾರ್ ಕೂಡ ತಂದಿದ್ದೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಕೇಳ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ ಮೇಡಮ್. ಹೊಟ್ಟೆ ಕಾವ್ ಕಾವ್ ಅಂತಿದೆ. ನನ್ಗೇನು ಅನಿಸ್ತಿಲ್ಲ, ಹೋಗು. ತಿನ್ರಿ. ಡಿಸ್ಟರ್ಬ್ ಮಾಡ್ಬೇಡ ಅನ್ನಲ್ಲ. ನೀವು ಊಟ ಮಾಡದ್ಮೇಲೆನೆ ಹೋಗ್ತೀನಿ. ತಿನ್ನಿ ಸರ್. ಹಲೋ, ನೀವ್ ಹೇಳಿದ್ ಮಾತ್ರ ನಾನ್ ಕೇಳ್ಬೇಕು, ನಾನ್ ಕೇಳಿದ್ದ ಮಾತ್ರ ನೀನ್ ಹೇಳ್ಬೇಡ. ಏನ್ ಹೇಳ್ಬೇಕು? ಟೈಮ್ ಬಂದಾಗ ಹೇಳ್ತೀನಿ ಅಂದ್ಯಲ್ಲ, ಅದನ್ನ ಹೇಳು. ಹೇಳಲೇಬೇಕಾ? ಹೇಳಲೇಬೇಕು. ಕೇಳೋ ಧೈರ್ಯ ಇದ್ಯಾ? ಇಲ್ದೆ ಏನು? ಕೇಳಿ ತಡ್ಕೋತೀರಾ? ತಡ್ಕೋತೀನಿ. ಅಷ್ಟು ಧೈರ್ಯನಾ? ಕೇಳೋ ಶಕ್ತಿ ನಿಮಗಿದ್ಯಾ? ಏನಾದ್ರೂ ಹೇಳ್ಬಿಡ್ತಾರೆ ಏನು? ನನಗೆಲ್ಲ ಇದೆ, ಏನು ಅಂತ ಹೇಳು. ಹೇಳಿದ್ರೆ ತಿಂತೀರಾ? ತಿಂತೀನಿ. ಹಾಗಾದ್ರೆ ತಿನ್ನಿ, ಹೇಳ್ತೀನಿ. ಹಲೋ, ಈಗ್ಲೇ ಹೇಳು. ತಿಂದಾದ್ಮೇಲೆ ಹೇಳ್ತೀನಿ ಅನ್ನಲ್ಲ. ಮತ್ತೆ ಮಾತ್ ತಪ್ಪಿದ್ರೆ? ಗಂಗಾ ನಾನು, ಮಾತ್ ತಪ್ಪಲ್ಲ. ಓಕೆ, ತಿಂದ ಕೂಡ್ಲೆ ಹೇಳ್ಬೇಕು. ಹ್ಯಾಂಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ, ಊಟನ್ ಬಡ್ಸಿಟ್ಟಿರೋ. ಬಾರ ಈ ಕಡೆ.
ಯಶೋದ, ಗುಡಿಗೆ ಹೋಗಿ ದೇವ್ರ ಹತ್ರ ಏನ್ ಬೇಡ್ಕೊಂಡ್ಯೆ? ಎಲ್ರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂಡಮ್ಮ. ಛೇ, ಸರ್ವೇ ಜನಃ ಸುಖಿನೋ ಭವಂತು ಅನ್ನೋಕೆ ನೀನೇನು ಮದರ್ ತೆರೆಸನಾ ಇಲ್ಲ ಮಾತಾ ಅಮೃತಾನಂದಮಯಿನ? ನೀನ್ ಏನಂತ ಬೇಡ್ಕೊಂಡಿರ್ತೀಯ ಅಂತ ಹೇಳ? ದೇವ್ರೇ, ನನ್ ಮಗ್ಳಲ್ದಿರೋ ಮಗ್ಳು ಗಂಗಾ ಯಾವತ್ತೂ ಚೆನ್ನಾಗಿರ್ಲಿ, ಅವಳಿಗೇನೂ ಆಗದೆ ಇರ್ಲಿ, ಆ ನಿತ್ಯಗೆ ಕಷ್ಟ ಕೊಡ್ಲಿ, ಅವಳಿಗೆ ಲೈಫೇ ಇಲ್ದಿದ್ದ ಹಾಗೆ ಮಾಡ್ಲಿ ಅಂತ ಅದೇ ಅಲ್ವಾ ಬೇಡ್ಕೊಂಡಿದ್ದು? ಅಯ್ಯೋ ಇಲ್ಲಮ್ಮ, ನನಗೆ ಗಂಗಾ ಹೇಗೋ ನೀನು ಹಾಗೇನೆ. ಗಂಗಾ ಚೆನ್ನಾಗಿರ್ಬೇಕು, ನೀನು ಕೂಡ ಚೆನ್ನಾಗಿರ್ಬೇಕು. ನಾನ್ ಚೆನ್ನಾಗಿರ್ಲಿ ಅಂದ್ಕೊಂಡ್ಮೇಲೆ ನಮ್ಮನೆಗ್ ಯಾಕೆ ಅವಳನ್ನ ದತ್ತ ಕಳ್ಸಿದ್ದು? ನನ್ನ ಆಸ್ತಿ ಎಲ್ಲ ಅವಳಿಗೆ ಸಿಗೋ ಹಾಗೆ ಯಾಕೆ ಮಾಡಿದ್ದು? ಏನ್ ಹೇಳ್ತಿದ್ಯಮ್ಮ? ನಿನ್ನ ಆಸ್ತಿ ಎಲ್ಲ ಗಂಗಾ ತಗೊಂಡ್ಲಾ? ನಿನ್ ಟ್ರೈನಿಂಗ್ ಇಲ್ದೇನೆ ಅವಳು ನಮ್ಮನೆಗ್ ಬಂದು ನನ್ ಮಾಮ್ ಹತ್ರ ಪವರ್ ಆಫ್ ಅಟಾರ್ನಿ ಮೇಲೆ ಸೈನ್ ಮಾಡಿಸ್ಕೊಂಡು ಹೋಗ್ತಾಳಾ? ಆ ದೇವ್ರ ಮೇಲೆ ಆಣೆ ಮಾಡ್ತೀನಿ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲಮ್ಮ. ಇಲ್ಲ ಅಂದ್ರೆ ನಂಬೋಕೆ ನಂಗೇನ್ ಬುದ್ಧಿ ಇಲ್ವಾ? ಹೇಗ್ ಕಾಣಿಸ್ತೀನಿ? ಗಂಗನ್ ಮೇಲೆ ಆಣೆನಮ್ಮ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ಓಕೆ, ನಿನಗ್ ಗೊತ್ತಿಲ್ದಿರೋ ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಾಳೆ ಗಂಗನ್ನ ಮುಗಿಸ್ತಾ ಇದ್ದೀನಿ. ಯಾಕಮ್ಮ? ಯಾಕಂದ್ರೆ ಅವಳು ನನ್ನ ಆಸ್ತಿ ಕಿತ್ಕೊಂಡು ಹ್ಯಾಪಿ ಆಗಿದ್ರೆ ನಾನು ಅಳ್ತಾ ಕೂತ್ಕೊಳ್ಳ? ಅವಳು ಎಲ್ಲ ಅನ್ಭವಿಸ್ತಾ ಇದ್ರೆ ನಾನು ದೇಹಿ ಅಂತ ಬೇಡ್ತಾ ಕೂತಿರ್ಲಾ? ಆಸ್ತಿ ಅವಳಿಗೆ, ಎಲ್ಲ ಕಷ್ಟನೂ ನನಗ. ಅದಕ್ಕೆ ಅವಳನ್ನ ಮುಗಿಸಿ ನನ್ನ ಆಸ್ತಿನ ನಾನು ತಗೋಬೇಕು. ಬೇಡಮ್ಮ, ಬೇಕು ಅಂದ್ರೆ ಗಂಗಾಗ್ ನಾನ್ ಹೇಳ್ತೀನಿ, ನಿನ್ನ ಆಸ್ತಿನ ನಿನ್ಗೆ ಕೊಡಿಸ್ಬಿಡ್ತೀನಿ. ಅವಳಿಗೇನು ಮಾಡ್ಬೇಡ. ನನಗೆ ಭಿಕ್ಷೆ ಆಗ್ತಿರೇನೆ? ಭಿಕ್ಷೆ ಅಲ್ಲಮ್ಮ, ನೀನು ಗಂಗಾಗೆ ಪ್ರಾಣ ಭಿಕ್ಷೆ ಕೊಡ್ಬೇಕು. ದಯೆ ತೋರ್ಸಮ್ಮ. ಓಕೆ, ಕೈ ಮುಗಿತಾ ಇದ್ಯಾ ಅಂತ ನಿನಗೆ ಭಿಕ್ಷೆ ಕೊಟ್ಟೆ. ಒಂದ್ ಕೆಲ್ಸ ಮಾಡ್ತೀಯಾ? ಏನ್ ಮಾಡ್ಬೇಕು ಹೇಳಮ್ಮ. ನಾಳೆ ಬೆಳಗ್ಗೆನೆ ನೀನ್ ಅವಳನ್ನ ಗುಡಿ ಕರ್ಕೊಂಡು ಹೋಗು. ಈವ್ನಿಂಗ್ ವರ್ಗೂ ಅಲ್ಲೇ ಇರೋ ಹಾಗೆ ಮಾಡು. ಯಾಕಮ್ಮ? ಯಾಕೆ ಏನು ಕೇಳ್ಬೇಡ. ಹೇಳಿದ್ನ ಮಾಡಿದ್ರೇನೆ ಅವಳನ್ನ ಸಾಯಿಸ್ದೆ ಬಿಡ್ತೀನಿ. ಆಯ್ತಮ್ಮ, ನೀನ್ ಹೇಳ್ದಾಗೆ ಮಾಡ್ತೀನಿ. ಮತ್ತೆ ಮಾತಿಗೆ ತಪ್ಪಿದ್ಯೋ ಮೊದ್ಲು ಗಂಗಾನ ಸಾಯಿಸ್ತೀನಿ, ಆಮೇಲೆ ನಿನ್ನೂ ಸಾಯಿಸ್ತೀನಿ. ಕೂತ್ಕೊಳ್ಳಿ. ಬೇಗ ಬರ್ಸು. ಯಾಕೆ ಹಸು ಆಗ್ತಿದ್ಯಾ? ಇಲ್ಲ, ಬೇಗ ತಿಂದು ನೀನ್ ಹೇಳೋ ನಿಜನ ಕೇಳ್ಬೇಕು ಅಂತ. ಅಂದ್ರೆ ನಿನ್ ಧ್ಯಾನ ಎಲ್ಲ ನಾನು ಹೇಳೋ ನಿಜದ ಮೇಲ್ ಬಿಟ್ರೆ ನಾನು ಕಷ್ಟಪಟ್ಟು ಮಾಡಿರೋ ಅಡ್ಗೆ ಮೇಲಿಲ್ಲ ಅಲ್ವಾ? ಸರಿ, ಮತ್ ಯಾಕೆ? ಬೇಡ ಬಿಡಿ, ಮಾಡ್ಬೇಡಿ. ಹಸುವು ಆಗ್ತಿದೆ, ಬಡ್ಸು. ಹಾಗಾದ್ರೆ ಸರಿ. ಸಾರ್ 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 ಮೊದಲು ಟೊಮೊಟೊ ಚಟ್ನಿ ಅನ್ನನ ಕಲ್ಸ್ಕೊಂಡ್ ತಿನ್ನಿ, ಆಮೇಲೆ ಮೂಲಂಗಿ ಸಾಂಬಾರ್ ಹಾಕೊಳ್ಳಿ, ಆಮೇಲೆ ಬೆಂಡೆಕಾಯಿ ಗೊಜ್ಜು ಹಾಕೊಂಡು ತಿನ್ನಿ. ಸಾರ್, ಆಲೂಗೆಡ್ಡೆ ಪಲ್ಯ ಇದೆ ನೋಡಿ. ನಾಣಿ, ಬೇಕಾದ್ರೆ ನೀನು ತಿನ್ನಪ್ಪ, ಯಾಕೆ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಿದ್ಯಾ? ಈ ಮಾತಿಗೋಸ್ಕರನೇ ಅಲ್ವಾ ಆಗಿಂದ ವೇಟ್ ಮಾಡ್ತಾ ಇರೋದು. ಪ್ಲೇಟ್ ತಗೊಳ್ಳಿ ನಾಣಿ ಅವ್ರೆ. ರೆಡಿ ಮೇಡಮ್. ಪ್ರಿಪೇರ್ ಆಗಿದ್ಯಾ ಅಲ್ವಾ? ಏನೋ ಮೇಡಮ್ ದಯೆ ಸರ್. ಆಹಾ, ಗಂಗಾ ಕೈ ಅಡಿಗೆ ರುಚಿನೇ ಬೇರೆ. ಏನ್ ಯಜಮಾನ್ರೆ, ಏನೋ ಹೇಳ್ತಿದ್ದೀರಾ? ಇನ್ನೇನಿದೆ ಮೇಡಮ್, ಅಡಿಗೆ ಅದ್ಭುತ, ಅಮೃತ, ಅಮೋಘ ಅಂತ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ವಾ? ಅದೆಲ್ಲ ಏನಿಲ್ಲ, ಈ ತರ ಅಡ್ಗೆನ ಯಾರು ಬೇಕಾದ್ರೂ ಮಾಡ್ಬೋದು. ಏನ್ ಹೇಳ್ತಿದ್ದೀರಾ ಸಾರ್, ಇಷ್ಟೊಂದು ರುಚಿಯಾಗಿದೆ? ಅಷ್ಟೊಂದು ಚೆನ್ನಾಗಿಲ್ಲ ಬಿಡು. ನಿಜ ಹೇಳ್ಬೇಕು ಅಂದ್ರೆ ಆವರೇಜ್ ಆಗಿದೆ, ಇನ್ನೂ ಹೇಳ್ಬೇಕು ಅಂದ್ರೆ ಬಿಲೋ ಆವರೇಜ್. ನನ್ ಚಿಕ್ಕಮ್ಮ ಅತ್ತೆ ಇದಕ್ಕಿಂತ 2 ಪಟ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ.
ಹಲೋ, ಏನು ಪಲ್ಯ ಹಾಕೆ? ಯಾಕೆ ಅಷ್ಟು ರುಚಿಯಾಗಿ ನಿಲ್ವಲ್ಲ? ಯಾರ್ ಬೇಕಾದ್ರೂ ಹೀಗೆ ಮಾಡ್ತಾರಲ್ಲ. ನಿಮ್ ಚಿಕ್ಕಮ್ಮ ಅತ್ತೆ ಇದಕ್ಕಿಂತ ತುಂಬಾ ಚೆನ್ನಾಗಿ ಮಾಡ್ತಾರಲ್ವಾ? ಆವರೇಜ್ ಬಿಲ್ಲು, ಆವರೇಜ್ ಅಡ್ಗೆ. ಯಾಕೆ ತಿಂತೀರ ಬಿಡಿ, ತಿಂದಿದ್ ಸಾಕು, ಎದ್ದೇಳಿ. ಇಲ್ಲ ಇಲ್ಲ, ತುಂಬಾ ತುಂಬಾ ಚೆನ್ನಾಗಿದೆ. ಈಗಷ್ಟೇ ಚೆನ್ನಾಗಿಲ್ಲ ಅಂದ್ರಲ್ಲ ಸರ್? ನಾಣಿ, ನೀನ್ ನಮ್ಮಿಬ್ರು ಮಧ್ಯೆ ಬೆಂಕಿ ಹಾಕ್ಬೇಡ. ಹಾಗ್ಯಾಕೆ ಹೇಳಿದ್ರು ಹೇಳಿ. ಸುಮ್ನೆ ತಮಾಷೆಗೆ ಹಾಗೆ ನಿನ್ನ ರೇಗ್ಸೋಣ ಅಂತ. ನಿಜ ಹೇಳಿ. ನಿಜ ಬಂಗಾರ, ಅಡಿಗೆ ಅಮೃತದಾಗಿದೆ. ಹಾಗಾದ್ರೆ ಕರಿ ಹಾಕ್ತೀನಿ. ಮೇಡಮ್, ಅದೇ ಕೈಲಿ ನನಗೆ ಸ್ವಲ್ಪ ಆ ಪಲ್ಯ ಹಾಕಿ. ಏನ್ ಯಾವಾಗ್ಲೂ ಹೀಗೆ ಕೇಳ್ತೀಯಲ್ಲ ನಾಣಿ? ಯಾಕೆ ಸರ್? ತಿನ್ನೋ ವಿಷಯಕ್ಕೆ ನಾನು ನಾಚಿಕೆ ಪಡಲ್ಲ. ಹೌದು ನಾಣಿ ಅವ್ರೆ, ಹೊಟ್ಟೆ ತುಂಬಾ ತಿನ್ಬೇಕು, ತೃಪ್ತಿಯಿಂದ ತಿನ್ನಿ. ಅನ್ನದಾತ ಸುಖೀ ಭವ. ಸೇಮ್ ಡೈಲಾಗ್. ಶ್ರೀಮತಿ ಸುಖೀ ಭವ. ಏನಾಯ್ತು ಬಂಗಾರ? ನೀವ್ ಊಟ ಮಾಡಿದ್ರಿ? ನೀನ್ ತಿಂದ್ಯಾ ಅಂತ ಒಂದು ಮಾತಾದ್ರೂ ಕೇಳಿದ್ರಾ? ಸಾರಿ ಬಂಗಾರಿ, ನಿನ್ ಮನೇಲಿ ತಿಂದಿದ್ಯೇನೋ ಅಂತ ಅನ್ಕೊಂಡೆ. ನೀವ್ ತಿನ್ನಕ್ ಮುಂಚೆ ನಾನು ಯಾವತ್ತಾದ್ರೂ ತಿಂದಿದ್ದೀನಾ? ಓಕೆ ಓಕೆ, ಈಗ ತಿನ್ನು. ತಿನ್ನೋದಕ್ಕಿರ್ಬೇಕಲ್ಲ, ಎಲ್ಲ ನೀವೇ ತಿನ್ಬಿಟ್ರಿ. ಕೊನೆಗೆ ಬಾಳೆ ಎಲೆ ಕೂಡ ಬಿಡ್ಲಿಲ್ಲ. ಮೀಟರ್ ಎಲೆ ತಂದಿದ್ದು ಮಿಲಿಮೀಟರ್ ಮಾಡ್ಬಿಟ್ರಿ. ಅದು ಎಲೆನಾ? ಅದ್ನು ತಿನ್ಬೋದು ಅನ್ಕೊಂಡು ತಿನ್ಬಿಟ್ಟೆ. ಅಷ್ಟು ಹಸುವಲ್ಲಿದ್ರೆ ಸರ್ ನೀವು? ಇವಳ ಮೇಲಿರೋ ಕೋಪಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡದೆ ಬಂದಿದ್ದೆ ನಾನು. ನೀವೇ ಅಲ್ಲ, ನಾನ್ ಕೂಡ ಟಿಫನ್ ಮಾಡ್ಲಿಲ್ಲ. ನಿಮ್ಗೋಸ್ಕರ ಕಷ್ಟಪಟ್ಟು ಅಡ್ಗೆ ಮಾಡ್ಕೊಂಡ್ ಬಂದ್ರೆ ನನ್ಗೆ ಒಂದಾಗ್ಲೂ ಕೂಡ ಉಳಿಸ್ದೆ ತಿಂದ್ಬಿಟ್ರಲ್ಲ. ನನ್ಗೆ ಹರ್ಟ್ ಆಯ್ತು. ನಿಮ್ಗೆ ಯಾವ ನಿಜನೂ ಹೇಳಲ್ಲ. ಅಯ್ಯೋ, ಹಾಗನ್ಬೇಡ. ನೀನ್ ಹೇಳ್ಬೇಕು. ಒಂದ್ ಕೆಲಸ ಮಾಡ್ತೀನಿ ನಾಣಿ, ಈಗ್ಲೇ ಒಳ್ಳೆ ಹೋಟೆಲಿಂದ ನಿಮ್ ಮೇಡಮ್ಗೆ ಊಟ ತರ್ಸು. ಏನು ಬೇಕಾಗಿಲ್ಲ. ನಿಮಗ್ ಮಾತ್ರ ಹೆಲ್ದಿ ಆಗಿರೋ ಮನೆ ಊಟ, ನನಗ್ ಮಾತ್ರ ಹೋಟೆಲ್ ಊಟನಾ? ನಾನ್ ತಿನ್ನಲ್ಲ. ಅಂದ್ರೆ ಈಗ ನೀವೇನ್ ಹೇಳ್ತಿದ್ದೀರಾ ಮೇಡಮ್? ನೀವು ಅಡಿಗೆ ಮಾಡೋ ಹಾಗೆ ಸಾರು ಕೂಡ ಅಡಿಗೆ ಮಾಡಿ ನಿಮಗೆ ಬಡಿಸ್ಬೇಕು ಅಂತ ಹೇಳ್ತಿದ್ದೀರಾ? ನಾಣಿ, ಕೆಟ್ಟ ಸಲಹೆ ಕೊಟ್ಟು ಇವಳು ತಲೆ ಹಾಳು ಮಾಡಿದ್ರೆ ನಿನ್ನ ಸಾಯಿಸ್ತೀನಿ. ನೀವೇನ್ ಅಡ್ಗೆ ಮಾಡೋದ್ ಬೇಡ. ನೀವು ನಿಮ್ ಕೈಯಾರೆ ನನ್ಗೆ ತಿನ್ಸಿದ್ರೆ ಸಾಕು. ಕಳ್ಳಿ, ಆಲ್ರೆಡಿ ತೆಗ್ದಿಟ್ಟಿದ್ಯಾ? ಮೇಡಮ್, ನಿಮ್ಗೆ ತುಂಬಾ ಮುಂದಾಲೋಚನೆ ಇದೆ. ಇಲ್ದಿದ್ರೆ ನಿಮ್ ಸಾರು ಮಾಡಿ ಬಡ್ಸೋವರ್ಗೂ ತಡ್ಕೋಬೇಕಾ ನಾಣಿ ಅವ್ರೆ? ತಿನ್ನಿಸ್ರಿ. ಓಯ್, ಇದು ಆಫೀಸು. ಆದ್ರೆ ಏನು? ನೀನೇ ತಿನ್ನು. ನಿಮ್ಗೆ ನಿಜ ಗೊತ್ತಾಗ್ಬೇಕಾ ಬೇಡ್ವಾ? ತಿನ್ನಲ್ವಾ? ಬೇಡ ಅಂದ್ರೆ ಬಿಡಿ. ಓಕೆ, ತಿನ್ನಿಸ್ತೀನಿ. ನಾನು ಹೊರಗಡೆ ಹೋಗ್ತೀನಿ ಸರ್. ಹಲೋ, ನಾವಿಲ್ಲಿ ರೊಮ್ಯಾನ್ಸ್ ಮಾಡ್ತಿಲ್ಲ ನಾಣಿ, ಜಸ್ಟ್ ಅನ್ನ ತಿನ್ಸ್ತಿರೋದಷ್ಟೇ. ಆಗ ತಿನ್ಸೋದ್ರಲ್ಲಿ ನಿಮ್ಗೆ ಏನೇನ್ ಅನ್ಸುತ್ತೋ, ನನಗೆ ಏನೇನ್ ಕಾಣುತ್ತೋ ಯಾರಿಗ್ ಗೊತ್ತಿದೆ ಸರ್. ಸ್ಟಾರ್ಟ್ ಮಾಡಿ. ಅಬ್ಬಾ, ಏಯ್, ಏನ್ ಬೆರಳು ಕಚ್ತೀಯಲ್ಲ? ಅಯ್ಯಯ್ಯೋ, ಅದು ನಿಮ್ ಬೆರಳ? ನಾನು ನುಗ್ಗೆಕಾಯಿ ಅನ್ಕೊಂಡ್ಬಿಟ್ಟೇರಿ. ನನ್ ಬೆರಳು ನಿನ್ಗೆ ನುಗ್ಗೆಕಾಯಿ ತರ ಕಾಣಿಸುತ್ತಾ? ಅಬ್ಬಾ, ಮತ್ತೆ ಕಚ್ತೀಯಲ್ಲ? ಅಯ್ಯಯ್ಯೋ, ಬೆಂಡೆಕಾಯಿ ಹೋಳು ಅನ್ಕೊಂಡ್ಬಿಟ್ಟೇರಿ. ನಾಟಕ ಮಾಡ್ತೀಯಾ? ಅಲ್ಲ, ಸರಸ. ನಿನ್ನ ಅಯ್ಯೋ, ಅಯ್ಯೋ, ಒಂದ್ ನಿಮಿಷ.
ನೀರ್ ಕುಡಿ. ಏನ್ ಸಾಕು ರೀ. ಅವಾಗ್ಲೇನಾ? ಏಯ್, ಇನ್ನೊಂದ್ ಸ್ವಲ್ಪ ತಿನ್ನು. ನಿಮ್ ಪ್ರೀತಿ ಸೇರ್ಸಿ ತಿನ್ಸಿದ್ರಲ್ಲ, ಹೊಟ್ಟೆ ತುಂಬ ಹೋಯ್ತು. ಇನ್ ನಾನ್ ಬರ್ತೀನಿ. ಹಲೋ, ತಿಂದ್ಮೇಲೆ ನಿಜ ಹೇಳ್ತೀನಿ ಅಂದೆ. ಹೇಳಿದ್ನಾ? ಮಾತ್ ಮರ್ಸ್ಬೇಡ. ಮಾತಿಗ್ ತಪ್ಪಲ್ಲ ಅಂತಾನು ಹೇಳ್ದೆ. ನೀನ್ ಶಪಥ ಬೇರೆ ಮಾಡಿದ್ದೆ. ಹಾಗಾದ್ರೆ ಕೇಳಿ. ಹೇಳು 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 ಹೇಳು. ಆಮೇಲೆ ಯಾರಿಗೂ ಹೇಳ್ಬಾರ್ದು. ಯಾರಿಗೂ ಹೇಳಲ್ಲ. ಪ್ರಾಮಿಸ್? ಪ್ರಾಮಿಸ್. ಹತ್ರ ಬನ್ನಿ. ಆಗ್ಲೇ ನಿಮ್ಗೆ ನಿಜ ಹೇಳ್ತೀನಿ ಅಂತ ಸುಳ್ಳು ಹೇಳಿದ್ದು. ಅಂದ್ರೆ ಹೇಳಲ್ವಾ? ಸಮಯ ಬಂದಾಗ ಹೇಳ್ತೀನಿ. ಯು ಚೀಟರ್, ನನಗೆ ಮೋಸ ಮಾಡ್ತೀಯಾ ನಿನ್ನ? ಏಯ್ ನಿಂತ್ಕೋ. ಏಯ್ ನಿಂತ್ಕೊಳೆ. ನಿಂತ್ಕೊಳಲ್ವಾ? ನಿನ್ನ ಯಾವತ್ತೂ ನಂಬಾರ್ದು. ನನಗ್ ಮೋಸ ಮಾಡಿ ನನ್ಗೆ ಊಟ ಮಾಡಿಸ್ದೆ, ನಿನಗೂ ತಿನ್ನಿಸ್ಕೊಂಡೆ. ನಿಜ ಹೇಳು ಅಂದ್ರೆ ರೂಟ್ ಚೇಂಜ್ ಮಾಡ್ತೀಯಾ? ಈಗ್ಲೇ ತಿಳ್ಕೋಬೇಕು ಅನ್ನೋ ಅರ್ಜೆಂಟ್ ಯಾಕೆ ಯಜಮಾನ್ರೆ? ತಿಳಿಬೇಕಾದ ಟೈಮಲ್ಲಿ ತಿಳಿಯತ್ತೆ. ಸೊ ನೀ ನಿಜ ಹೇಳಲ್ಲ ಅಂತ ನನಗೆ ಅರ್ಥ ಆಯ್ತು. ನಿನ್ನಷ್ಟಕ್ಕೆ ನೀನೇ ಹೇಳೋವರೆಗೂ ನಾನ್ ಕೇಳಲ್ಲ. ಥ್ಯಾಂಕ್ ಯು ಯಜಮಾನ್ರೆ. ಮನೇಲಿ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರೋವಾಗ ಮಲ್ಗೆ ಹೂ ತಗೊಂಡ್ ಬನ್ನಿ. ಮಲ್ಗೆ ಹೂವಲ್ಲ, ಮಣ್ಣು ಕೂಡ ತರಲ್ಲ. ಹೋಗೆ. ನೀವು ತರ್ತೀರಾ, ನನ್ಗೆ ಗೊತ್ತು. ನಾಳೆ ಆ ಗಂಗನ ಗುಡಿ ಕರ್ಕೊಂಡ್ ಬನ್ನಿ ಅಂತ ತುಳಸಿಗೆ ಹೇಳಿದ್ದೀನಿ. ಮಾರ್ನಿಂಗ್ಗೆ ಬಂದು ಅವಳು ಗಂಗನ ಕರ್ಕೊಂಡು ಹೋಗ್ತಾಳೆ. ನಾಳೆ ಎಲ್ಲ ಗಂಗಾ ಮನೆಗ್ ಬರ್ದಿದ್ದ ಹಾಗೆ ನೋಡ್ಕೋತಾಳೆ. ತುಳಸಿ ಒಪ್ಕೊಂಡ್ಲಮ್ಮ? ಸಾಯಿಸ್ತೀನಿ ಅಂತ ಹೇಳಿದ್ರೆ ಒಪ್ಕೊಳ್ದೆ ಇರ್ತಾಳ? ಆದ್ರೆ ಗಂಗಾ ಒಪ್ಬೇಕಲ್ಲ. ತುಳಸಿ ಒಪ್ಪಿಸ್ತಾಳೆ. ಅವರು ಹೊರಡ್ತಿದ್ದಾಗೆ ನನಗೆ ಕಾಲ್ ಮಾಡಿ. ನಾನು ಗಂಗಾ ಆಗಿ ಆ ಮನೆಗ್ ಬಂದು ಪವರ್ ಆಫ್ ಅಟಾರ್ನಿ ಪೇಪರ್ಸ್ ತಗೋತೀನಿ. ಆದ್ರೆ ಹುಷಾರಮ್ಮ, ಗಂಗಾ ನಮ್ಮ ಮನೇಲಿ ಸೆಟ್ ಆಗಿದ್ದಾಳೆ. ಅವಳ ಹಾಗೆ ನಡ್ಸಿ ನಂಬ್ಸೋದು ತುಂಬಾ ಕಷ್ಟ. ಅವಳು ನನ್ನ ಹಾಗೆ ನಡ್ಸದ್ಮೇಲೆ ನಾನು ಅವಳ ತರ ನಡ್ಸಲ್ವಾ? ಹಳ್ಳಿ ಸ್ಟುಪಿಡ್ಗೆ ಅಷ್ಟು ತಲೆ ಇದ್ಮೇಲೆ ಸಿಟಿಲೇ ಹುಟ್ಟಿ ಬೆಳ್ದಿದ್ದೀನಿ. ನನಗೆಷ್ಟಿರ್ಬೇಕು? ಹಾಗಂತ ಗಂಗಾನ ಕಡಿಮೆ ಅಂದ್ಕೋಬೇಡಮ್ಮ, ಅವಳು ಅಸಾಧ್ಯ. ಏಯ್, ನನ್ ಮುಂದೆ ಅವಳನ್ನ ಹೊಗಳ್ಬೇಡಿ, ನನಗಾಗಲ್ಲ. ಪವರ್ ಆಫ್ ಪೇಪರ್ಸ್ನ ರೂಮಲ್ಲಿ ಎಲ್ಲಿಟ್ಟಿದ್ದಾಳೆ ಅಂತ ತುಂಬಾ ಹುಡುಕ್ಬೇಕಮ್ಮ. ಮಂತ್ರವಾದಿ ಪ್ರಾಣನ ಗಿಳಿಲಿಡೋ ಹಾಗೆ ಎಲ್ಲೋ ಬಚ್ಚಿಟ್ಟಿರ್ತಾಳೆ. ಪಾತಾಳದಲ್ಲಿದ್ರು ಹುಡುಕಿ ತಗೋತೀನಿ. ನೀವೇನ್ ವರಿ ಆಗ್ಬೇಡಿ. ಇನ್ನೊಂದು ವಿಷಯನಮ್ಮ, ಬೆಳಗ್ಗೆನೆ ಜೈ ಗಂಗಾ ಮೇಲೆ ಕೋಪ ಮಾಡ್ಕೊಂಡ. ಯಾಕಂತೆ? ಪವರ್ ಆಫ್ ಅಟಾರ್ನಿ ತಗೊಂಡಿದ್ದಕ್ಕೆ. ಅದೆಲ್ಲ ಬೇಕಿತ್ತ ಅಂತ ಅವಳ ಮೇಲೆ ಕಿರ್ಚ್ತಾ ಇದ್ದ. ಅದಕ್ಕೆ ಗಂಗಾ ಏನಂದ್ಲು? ಏನಂತಾಳೆ? ಸೈಲೆಂಟ್ ಆಗಿ ನಿಂತಿದ್ಲು. ಅವಳು ಸೈಲೆಂಟ್ ಕಿಲ್ಲರ್ ಅಮ್ಮ. ಸೈಲೆಂಟ್ ಆಗಿದ್ದೆ ಏನಾದ್ರೂ ಮಾಡ್ತಾಳೆ. ಮಧ್ಯಾಹ್ನ ಆಫೀಸ್ಗೆ ಊಟ ತಗೊಂಡು ಹೋದ್ಲು. ಆ ಕೂಡ ಗಲಾಟೆ ಆಯ್ತು ಅಂತ ಹೇಳ್ತಿದ್ಲು. ನೋ ನೋ ನೋ, ಅವರು ಗಲಾಟೆ ಮಾಡಬಾರ್ದು. ಸರಿ ಆಗ್ಬೇಕು. ನೀನ್ ಯಾಕಮ್ಮ ಇಷ್ಟು ಕೋಪ ಮಾಡ್ಕೊಂಡೆ? ನಾಳೆ ನಾನು ಆ ಮನೆಗ್ ಬಂದಾಗ ಜೈ ನನ್ ಜೊತೆ ಹ್ಯಾಪಿ ಆಗಿರ್ಬೇಕು. ಆಗ್ಲೇ ನಾನು ಆ ಪವರ್ ಆಫ್ ಅಟಾರ್ನಿ ಪೇಪರ್ಸ್ ತಗೊಳಕ್ಕಾಗೋದು. ನೀವೇನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ. ಜೈ ಗಂಗಾನ ಒಂದ್ ಮಾಡಿ. ನಾಳೆ ನನಗೆ ತುಂಬಾ ಇಂಪಾರ್ಟೆಂಟ್, ಏನು ಮಿಸ್ ಆಗ್ಬಾರ್ದು. ಅವ್ರನ್ನ ಒಂದ್ ಮಾಡಿ ನೈಟ್ ನನಗೆ ಕಾಲ್ ಮಾಡಿ. ಚಿಚಿ, ಏನ್ ಜೀವನನೋ. ಒಳ್ಳೆ ಫುಟ್ಬಾಲ್ ಬದುಕಾಯ್ತು ನಮ್ದು. ಜೈನ ಗಂಗಾನ ಸೇರ್ಸೋದ? ಇದೆಲ್ಲ ದುಡ್ಡು ಬರೋವರ್ಗೂನೆ. ಅಲ್ಲಿವರೆಗೂ ತಡ್ಕೊಳ್ಳೇಬೇಕು.